ಹಾಯ್! ಎಲ್ರಿಗೂ ನಮಸ್ಕಾರ. ಕನ್ನಡತಿಯ ಕಥೆಗಳು ಯೂಟ್ಯೂಬ್ ಚಾನಲ್‌ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆ ಕೇಳ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ಈಗ ಡೆವಿಲ್ ಕತೆಯ ಭಾಗ 2 ಮುಂದುವರ್ಸೋಣ. ಸಾಗರಿ ತನ್ನ ಗಂಡಂಗೆ ಕಾಲ್ ಮಾಡಿದ್ಲು. ಹೇಳು ಅಂದ ಭದ್ರ. ಏನ್ರಿ ಸುಸ್ವರ ಮದುವೆಗೆ ಒಪ್ಕೊಂಡಿದ್ದಾಳೆ ಅಂದಾಗ, ಒಪ್ಕೊಳ್ಳೋಕೆ ಅವಳು ಯಾರು? ಅವಳೊಬ್ಳು ಹುಚ್ಚಿ. ಈಗ ತಲೆ ಆಡಿಸಿ ಆಮೇಲೆ ಎಲ್ಲಾದರೂ ಓಡ್ ಹೋಗಬಾರ್ದು. ಒಂದು ವೇಳೆ ನಿನ್ನ ತಂಗಿ ಓಡ್ ಹೋದರೆ ನಿನ್ನನ್ನು ಕೊಲ್ತೀನಿ, ಜೊತೆಗೆ ನಿಮ್ಮ ಅಪ್ಪನನ್ನು ಕೂಡ ಅಂತ ಫೋನ್ ಕಟ್ ಮಾಡ್ದ ಭದ್ರ. ಆಘಾತದಿಂದ ಇನ್ನೂ ಹೊರಬರಲಾರದ ಸುಸ್ವರ ಕಣ್ಣು ತೆಗೆದು ರೂಮ್ನ ಗೋಡೆಯನ್ನೇ ದಿಟ್ಟಿಸಿ ನೋಡ್ತಿದ್ಲು. ನಾರಾಯಣನ್ಗೆ ತನ್ನ ಮಗಳ ಮುಖವನ್ನು ನೇರವಾಗಿ ನೋಡೋ ಧೈರ್ಯವೇ ಇರಲಿಲ್ಲ. ತೋಟದಲ್ಲಿ ಕೆಲಸವಿದ್ದ ಕಾರಣ ಸುಸ್ವರಳನ್ನು ನೋಡ್ಕೊಳ್ಳೋ ಜವಾಬ್ದಾರಿಯನ್ನು ತನ್ನ ಹಿರಿಯ ಮಗಳಿಗೆ ಒಪ್ಪಿಸಿ ಅವ್ರು ಹೊರಟು ಹೋದರು. ಸಾಗರಿಗೆ ಎಲ್ಲನೂ ತುಂಬಾ ಬೇಸರವಾಗಿತ್ತು. ಇತ್ತ ಗಂಡನ ಜವಾಬ್ದಾರಿಯನ್ನು ತನ್ನ ತಲೆ ಕಟ್ಟಿ ಅದಕ್ಕೂ ತನಗೂ ಯಾವುದೇ ಸಂಬಂಧವಿಲ್ಲದಂತೆ ತಂದೆ ನಡ್ಕೊಳ್ತಿದ್ದಾರೆ. ಆದರೆ ಅವಳಿಗೆ ಮಾತ್ರ ಮನಸ್ಸಿನಲ್ಲಿ ನೋವಿರಬಾರ್ದ? ತನಗಾದಷ್ಟು ಪ್ರಯತ್ನಗಳನ್ನು ಆಕೆ ಮಾಡಿಯೇ ಇದ್ಲು. ಆದರೆ ಅವಳು ಮಾಡಿದ ಪ್ರಯತ್ನಗಳೆಲ್ಲವೂ ನೀರಲ್ಲಿ ಸುರಿದ ಹೋಮದಂತಾಗಿದ್ದನ್ನು ನೆನೆದು ಸಾಗರಿ ಒಳಗೊಳಗೆ ಕುದೀತಿದ್ಲು. ಅವಳಿಗೆ ಮುಟ್ಟಿನ ತೊಂದರೆ ಇನ್ನೂ ಕೂಡ ಸರಿಯಾಗಿರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ತನ್ನನ್ನು ಚೆಂಡಿನಂತೆ ಒದೆಯೋ ಕುಟುಂಬದವರನ್ನು ನೆನಪಿಸ್ಕೊಂಡ್ರೆ ಅವಳಿಗೆ ಸಿಟ್ಟು ಬರೋದ್ರಲ್ಲಿ ಆಶ್ಚರ್ಯವೇನಿಲ್ಲ. ತಟ್ಟೆಯಲ್ಲಿ ಊಟ ಹಾಕ್ಕೊಂಡು ತಂಗಿಯ ಬಳಿಗೆ ಬಂದ್ಲು. ಸುಸ್ವರ, ಇನ್ನು ಎಷ್ಟು ಹೊತ್ತು ಈ ಗೋಡೆನೇ ನೋಡ್ತಾ ಕೂತಿರ್ತೀಯಾ ಅಂತ ಬೇಸರದಿಂದ ಕೇಳಿದ್ಲು ಸಾಗರಿ. ಚಿಕ್ಕವಳಿದ್ದಾಗ ಸರಿಯಾಗಿ ಊಟ ಮಾಡಿಲ್ಲ ಅಂದರೆ ಈ ಗೋಡೆ ಒಳಗಡೆಯಿಂದ ದೆವ್ವ ಬರುತ್ತೆ ಅಂತ ಭಯ ಹುಟ್ಟಿಸಿ ನನಗೆ ಊಟ ಹಾಕ್ತಿದ್ದೆ ಅಲ್ವಾ ನೀನು? ಈಗ ಯಾವುದಾದ್ರೂ ಒಂದು ದೆವ್ವ ನಿಜವಾಗ್ಲೂ ಬಂದು ನನ್ನನ್ನು ಒಳಗಡೆ ಕರ್ಕೊಂಡು ಹೋಗಬಾರ್ದಾ ಅಂತ ಕಾಯ್ತಿದ್ದೀನಿ ಎಂದ ಸುಸ್ವರಾಳ ಧ್ವನಿಯಲ್ಲಿ ತುಂಬ ನೋವಿತ್ತು. ತಂಗಿನ ನೋಡಿದ್ರೆ ಪಾಪ ಅಂತ ಅನಿಸಿದ್ರು ಕೂಡ ಎಲ್ಲವೂ ಕೈಮೀರಿ ಹೋಗಿರೋ ಹತಾಶೆಯಲ್ಲಿ ಸಾಗರಿ ಅವಳ ಪಕ್ಕದಲ್ಲೇ ಕೂತ್ಕೊಂಡ್ಲು. ಅದಕ್ಕೆ ಅಲ್ವಾ ಆ ದೊಡ್ಡ ದೆವ್ವದ ಕೈಗೆ ನಿನ್ನನ್ನು ಬಲಿ ಕೊಡ್ತಿರೋದು. ಅದ್ರ ಮೇಲೆ ಇನ್ನೊಂದು ದೆವ್ವ ಬೇಕಾ ನಿನಗೆ? ಸುಮ್ಮನೆ ಬೇಡದೇ ಇರೋದನ್ನೆಲ್ಲ ಯೋಚನೆ ಮಾಡಿ ಆರೋಗ್ಯನ ಹಾಳು ಮಾಡ್ಕೋಬೇಡ. ಊಟ ಮಾಡಿ ಮಲ್ಗು ಅಂತ ಅನ್ನನ ಕಲಿಸಿ ಸುಸ್ವರಾಳ ಬಾಯಿ ಹತ್ರಕ್ಕೆ ತಗೊಂಡು ಹೋದ್ಲು. ಆದರೆ ಸುಸ್ವರ ತನ್ನ ಅಕ್ಕನ ಕೈಯನ್ನು ಸರಿಸ್ಬಿಟ್ಲು. ನಿಂಗೆ ನನ್ನ ನೋಡಿದ್ರೆ ಸ್ವಲ್ಪನೂ ಪಾಪ ಅನ್ನಿಸ್ತಿಲ್ವಾ ಅಂತ ಕೇಳಿದ್ಲು. ಯಾಕೆ ಹಂಗಂತೀಯಾ ಅಂದ್ಲು ಸಾಗರಿ. ಪಾಪ ಅನಿಸಿದ್ರೆ ಈ ಮದುವೆನ ನಿಲ್ಲಿಸೋಕೆ ನೀನು ಏನಾದರೂ ಮಾಡ್ತಿದ್ದೆ. ಹೀಗೆ ಸುಮ್ಮನೆ ಬಂದು ಅಪ್ಪನ ಹತ್ರ ಮದುವೆ ಬಗ್ಗೆ ಮಾತಾಡ್ತಿರ್ಲಿಲ್ಲ ಅಷ್ಟೆ ಅಂದ್ಲು ಅವಳು. ತನಗಾಗಿ ತನ್ನ ಅಕ್ಕ ಪಟ್ಟಿರೋ ಕಷ್ಟ ಮತ್ತು ಮಾಡಿದ ತ್ಯಾಗದ ಬಗ್ಗೆ ಸುಸ್ವರಾಗೆ ಅರಿವೇ ಇರಲಿಲ್ಲ. ಸಾಗರಿಯ ತುಟಿಯ ಮೇಲೆ ಒಂದು ಕಹಿಯಾದ ನಗು ಮೂಡಿತ್ತು. ಸಾಗರಿ ಮತ್ತು ಸುಸ್ವರ ನಡುವೆ 5 ವರ್ಷಗಳ ವ್ಯತ್ಯಾಸ. ಸುಸ್ವರ ಕೈಗೊಂಬೆಯಾಗಿದ್ದಾಗ್ಲಿಂದಲೂ ಅವಳನ್ನು ಸಾಗರಿನೇ ನೋಡ್ಕೊಂಡಿದ್ದು. ತಾಯಿ ಚಿಕ್ಕ ವಯಸ್ಸಿನಲ್ಲೇ ಇಲ್ಲವಾದ ಮೇಲೆ ಆ ಮಗುವಿಗೆ ತಾನೇ ಅಮ್ಮ ಅನ್ನೋ ಭಾವನೆ ಸಾಗರಿಯದ್ದಾಗಿತ್ತು. ಇಷ್ಟೆಲ್ಲ ಇದ್ದರು ನಾರಾಯಣ ಅವರಾಗಲಿ ಅಥವಾ ತೀರ್ಕೊಂಡ ಅವರ ತಾಯಿ ಆಗಲಿ ಸುಸ್ವರಾಳನ್ನು ನೋಡ್ಕೊಳ್ಳೋ ಜವಾಬ್ದಾರಿನ ಸಾಗರಿಗೇನು ವಹಿಸಿರಲಿಲ್ಲ. ಆದರೆ ಅವಳೇ ಅದನ್ನು ತನ್ನ ಕರ್ತವ್ಯ ಅಂದ್ಕೊಂಡು ಅವಳನ್ನು ಬೆಳೆಸಿದ್ಲು. ಕಾಲ ಕಳೆದಂತೆ ಆ ಜವಾಬ್ದಾರಿ ಅವಳ ಜೀವನದ ಭಾಗವಾಗಿಬಿಟ್ಟಿತ್ತು. ಅವರ ಮದುವೆ ಸಮಯದಲ್ಲಿ ಭದ್ರನ ತಂದೆ ಬಲರಾಮ್ ನಾರಾಯಣನ್ಗೆ ಒಂದು ಕಂಡೀಷನ್ ಹಾಕಿದ್ರು. ಒಂದು ಹಿರಿ ಮಗಳನ್ನು ಭದ್ರಂಗೆ ಮದುವೆ ಮಾಡಿಕೊಡು, ಇಲ್ದಿದ್ರೆ ಇಬ್ಬರು ಹೆಣ್ಮಕ್ಳನ್ನ ಜೀವನ ಪರ್ಯಂತ ನಮ್ಮ ಮನೆಯಲ್ಲಿ ಗುಲಾಮರಾಗಿ ಇಡಬೇಕು ಅಂತ. ನಾರಾಯಣ ಅವರಿಗೆ ಈ ಎರಡೂ ವಿಷಯಗಳು ಎದೆಗೆ ಚೂರಿ ಹಾಕಿದಂತಾಗಿದ್ವು. ಅವರು ಹಳ್ಳಿಯ ಒಬ್ಬ ಸಾಮಾನ್ಯ ವ್ಯಕ್ತಿ. ಭದ್ರನ ಕುಟುಂಬಕ್ಕೂ ಅವರಿಗೂ ಯಾವುದೇ ನೇರ ಸಂಬಂಧ ಇರಲಿಲ್ಲ. ಭದ್ರಂದು ದೆಹಲಿಯ ದೊಡ್ಡ ಫ್ಯಾಮಿಲಿ. RK ಪುರಂನಲ್ಲಿ KV ಫೈನಾನ್ಸ್ ಗ್ರೂಪ್ ಅಂದರೆ ಜನರಿಗೆ ಭಯ ಮತ್ತು ಕರುಣೆ ಎರಡೂ ಇತ್ತು. ಬಲರಾಮ್ ತುಂಬ ಬುದ್ಧಿವಂತ. ರಾಜಕೀಯದಲ್ಲಿ ವಿರೋಧ ಪಕ್ಷದವರಾಗಿ 2 ಬಾರಿ ಗೆದ್ದವರು. ದೆಹಲಿ ಮಾತ್ರವಲ್ಲದೆ ಕರ್ನಾಟಕದಲ್ಲೂ ಅವರ ಹೆಸರು ಜೋರಾಗಿತ್ತು. ಇನ್ನು ಕೇರಳ, ಆಂಧ್ರ, ತಮಿಳುನಾಡು ಕಡೆಗಳಲ್ಲೂ ಅವರು ಗೊತ್ತಿಲ್ಲದೆ ಇರೋರೇ ಇರಲಿಲ್ಲ. ಅವರ ಮುಖ್ಯ ಉದ್ಯೋಗ ಬಡ್ಡಿ ವ್ಯಾಪಾರ. ಫೈನಾನ್ಸ್ ಅಂತ ನಾಜೂಕಾಗಿ ಹೆಸರು ಇಟ್ಟಿದ್ರೂ ಒಳಗಡೆ ಕಂಡ ಬಡ್ಡಿಗಿಂತ ಮೋಸದ ರೀತಿಯಲ್ಲಿ ಜನರನ್ನು ಸುಲಿತಾ ಇದ್ರು. ದೊಡ್ಡ ದೊಡ್ಡ ಉದ್ಯಮಿಗಳಿಂದ ಹಿಡಿದು ಸಿನಿಮಾ ನಟರವರೆಗೆ ಎಲ್ಲರೂ ಭದ್ರನ ತಂದೆ ಬಲರಾಮ್ ಬಲಿಯೇ ಸಾಲ ಪಡಿತಿದ್ರು. ಅಷ್ಟೇ ಅಲ್ಲದೆ ಪ್ರತಿ ಊರಿನಲ್ಲೂ ಒಂದೊಂದು ಏಜೆಂಟ್ ಇಟ್ಕೊಂಡು ಬಡ್ಡಿ ವಸೂಲಿ ಮಾಡ್ತಿದ್ರು. ಬಡ್ಡಿ ಕಟ್ಟೋಕ್ಕಾಗದೆ ನರಳೋರ ಸ್ಥಿತಿ ನೋಡಿದ್ರೆ ಮನಸ್ಸೇ ಕರಗಿ ಹೋಗ್ತಿತ್ತು. ಹೆಚ್ಚಿನವರ ಆಸ್ತಿನ ಬಲರಾಮ್ ಹೀಗೆ ಕಬಳಿಸ್ತಾ ಇದ್ದಿದ್ದು.
ಇನ್ನು ಹಳ್ಳಿಯಲ್ಲಿ ಹುಟ್ಟಿದ ಸಾಗರಿಗೂ ದೆಹಲಿಯ ಭದ್ರನಿಗೂ ಏನು ಸಂಬಂಧ? ಇದೆಲ್ಲ ಬಡ್ಡಿ ವ್ಯವಹಾರವನ್ನು ಭದ್ರ ದೊಡ್ಡವನಾದ ಮೇಲೆ ತಂದೆ ಅವನಿಗೆ ಬಿಟ್ಕೊಟ್ಬಿಟ್ಟಿದ್ರು. 6 ತಿಂಗಳಿಗೊಂದ್ಸಲ ಎಲ್ಲ ಏಜೆಂಟ್ಗಳನ್ನು ಭೇಟಿ ಮಾಡೋದು ಭದ್ರನ ಕೆಲಸ. ಆ ಥರ ಬಂದಾಗ ಒಬ್ಬ ಏಜೆಂಟ್ ಬಡ್ಡಿ ಕಟ್ಟದೆ ಸತಾಯಿಸ್ತಾ ಇದ್ದವರ ಪಟ್ಟಿನ ಭದ್ರನಿಗೆ ಕೊಟ್ಟ. ಎಲ್ಲರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ಆಸ್ತಿ ಕಿತ್ಕೊಳ್ಳೋ ಭದ್ರನ ಕಣ್ಣಿಗೆ ನಾರಾಯಣ ಕುಟುಂಬದ ಮಾಹಿತಿ ಸಿಕ್ತು. ಅಷ್ಟೆ, ಅವನು ಆಡಿದ ಆಟಕ್ಕೆ ನಾರಾಯಣ ತುತ್ತಾಗಬೇಕಾಯ್ತು. ಇಬ್ಬರೂ ಹೆಣ್ಮಕ್ಳನ್ನು ಗುಲಾಮರನ್ನಾಗಿ ಮಾಡಿಕೊಡುವಂಥ ಭದ್ರನ ತಂದೆ ಬಲರಾಮ್ ಆದೇಶಿಸಿದಾಗ 16ರ ಹರೆಯದ ತಂಗಿಯ ಭವಿಷ್ಯವನ್ನು ನೆನೆದ ಸಾಗರಿ 21ನೇ ವಯಸ್ಸಿನಲ್ಲಿ ಯಾವುದೇ ಪ್ರಪಂಚದ ಅನುಭವವಿಲ್ಲದಿದ್ದರೂ ಭದ್ರನನ್ನು ಮದುವೆ ಆಗೋಕೆ ನಿರ್ಧರಿಸಿದ್ಲು. ಕುಟುಂಬದ ಜೊತೆಗೆ ವಿಷ ಸೇವಿಸಿ ಸಾಯೋಣ ಅಂತ ನಾರಾಯಣ ಅವರು ಎಷ್ಟೇ ಹತ್ರು ತನ್ನ ತಂದೆಗೆ ಒಂದು ಏಟು ಕೊಟ್ಲು ಸಾಗರಿ. ನಾನು ಹೇಗೆ ಹೋದರೂ ಪರವಾಗಿಲ್ಲ, ನನ್ನ ತಂಗಿ ಚೆನ್ನಾಗಿರಬೇಕು. ಇಷ್ಟು ವರ್ಷ ಆಕೆ ಯಾಕೆ ಹೇಗಿದ್ದಾಳೆ ಅಂತ ನೊಂದು ನಾನು ಕೇಳದ ದೇವರೇ ಇಲ್ಲ. ಆದರೆ ಮೊದಲ ಬಾರಿಗೆ ನನ್ನ ತಂಗಿಗೋಸ್ಕರ ಆ ದೇವರು ಈ ದಾರಿ ತೋರಿಸಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಬಗ್ಗೆ ಯೋಚಿಸ್ಬೇಡಿ, ಬೇಗ ಅವಳ ಮದುವೆ ಮಾಡಿ ಕಳಿಸಿ ಅಂತ ಹೇಳಿದ್ಲು ಸಾಗರಿ. ತನ್ನ ಮಗಳು ತನ್ನನ್ನು ಹೊಡೆದಿದ್ದನ್ನು ನೆನೆದು ನಾರಾಯಣ ಏನು ಬೇಸರ ಮಾಡ್ಕೊಳ್ಳಿಲ್ಲ. ಬದಲಿಗೆ ಅವಳ ತ್ಯಾಗಕ್ಕೆ ಅವರು ತಲೆಬಾಗಿದ್ರು. ಇಷ್ಟೆಲ್ಲ ಮಾಡಿದ್ರೂ ಫಲ ಏನು? ನಾರಾಯಣ ಮತ್ತು ಸಾಗರಿ ಯಾರಿಗೂ ತಿಳಿಯದಂತೆ ಎಷ್ಟೋ ವರನನ್ನು ನೋಡಿದರು. ಫೋಟೋದಲ್ಲಿ ಸುಂದರಿಯಾಗಿ ಕಾಣೋ ಸುಸ್ವರ ನೇರವಾಗಿ ಬಂದು ನೋಡಿದಾಗ ಮಗುವಿನ ಥರ ಕಾಣಿಸ್ತಾಳೆ ಅಂತ ಎಲ್ಲರೂ ಅವಳನ್ನು ಹುಚ್ಚಿ ಹುಚ್ಚಿ ಅಂತ ಹೀಯಾಳಿಸಿ ಹೋಗ್ತಿದ್ರು. ಕೊನೆಗೆ ಸಾಗರಿಯ ಮೈದನನ ರೂಪದಲ್ಲಿ ವಿಧಿಯೇ ಅವಳನ್ನು ಬಲವಂತವಾಗಿ ಎಳ್ಕೊಂಡು ಹೋಗೋಕೆ ಕಾಯ್ತಿದೆ. ಇದೆಲ್ಲ ಆಲೋಚನೆಯಲ್ಲಿದ್ದ ಸಾಗರಿ ಕೈಯಲ್ಲಿದ್ದ ತಟ್ಟೆನ ಪಕ್ಕಕ್ಕಿಟ್ಟು ನಗ್ತಾ ಮತ್ತೆ ಊಟ ತಿನ್ನಿಸೋಕೆ ಮುಂದಾದ್ಲು. ಏನು ಬೇಡ ಹೋಗು, ನಿಂಗೆ ಮಾತ್ರ ಕೆಂಪುಗಿರೋ ಹುಡುಗ ಬೇಕು, ನಂಗೆ ಮಾತ್ರ ಕಪ್ಪುಗಿರೋರನ್ನು ಕೊಟ್ಬಿಟ್ಟಿದ್ಯಲ್ವಾ? ನೀನು ಏನು ಮಾಡ್ತೀಯೋ ನಂಗೆ ಅದೆಲ್ಲ ಗೊತ್ತಿಲ್ಲ. ಹೆಂಗಾದರೂ ಮಾಡಿ ಅವನನ್ನು ಚೆನ್ನಾಗಿ ಸ್ನಾನ ಮಾಡಿಸಿ ಕೆಂಪುಗೆ ಮಾಡು ಅಂತ ಸುಸ್ವರ ಹೇಳಿದಾಗ ಅವಳ ಮಾತನ್ನು ಕೇಳಿದ ಸಾಗರಿ ನಕ್ಲು. ಅವನ ಹತ್ರ ಹೋಗೋಕೆ ಅವನ ತಂದೆಯೇ ಭಯಪಡ್ತಾರೆ. ಅವನ ಅಣ್ಣ ಕೂಡ ಲೆಕ್ಕಪತ್ರ ಕೇಳೋದನ್ನು ಬಿಟ್ಟರೆ ಬೇರೆ ಮಾತಾಡೋದಿಲ್ಲ. ಅಂಥವನಿಗೆ ಸ್ನಾನ ಮಾಡಿಸೋದು ಅಂದರೆ ಅದು ನೆನಪಿಸ್ಕೊಂಡೇ ಸಾಗರಿಗೆ ನಗು ಬಂತು. ಸಾಗರಿ ನಗೋದನ್ನು ನೋಡಿ ಸುಸ್ವರ ಸಿಟ್ಟಾದ್ಲು. ನಗಬೇಡ, ನನ್ನ ಸ್ಥಿತಿ ನೋಡಿದ್ರೆ ನಿನಗೆ ನಗಬೇಕು ಅನ್ನಿಸ್ತಿದ್ಯಾ? ನಾನು ಕಳೆದ ಸಲ ನೀನು ಬರುವಾಗ ನಾನು ಏನು ಕೇಳಿದ್ದೆ ನಿನಗೆ ಅಂದ್ಲು ಸುಸ್ವರ. ಏನು ಕೇಳಿದ್ದೆ ಅಂದ್ಲು ಸಾಗರಿ. ನಂಗೆ ಗುಲಾಬ್ ಜಾಮೂನ್ ಮಾಡಿಕೊಡು ಅಂತ ಕೇಳಿದ್ದೆ ಅಲ್ವಾ ಅಂತ ಹೇಳಿದ ಸುಸ್ವರಳ ಮಾತು ಕೇಳಿ ಸಾಗರಿಯ ಗಂಟ್ಲು ಕಟ್ಟಿದಂತಾಯಿತು. ಇದೆ ಆಕೆಯ ತಂಗಿ. ಮುಂದೆ ಏನು ನಡೆಯುತ್ತೆ ಅನ್ನೋ ಚಿಂತೆನೇ ಅವಳಿಗಿಲ್ಲ. ಆ ಕ್ಷಣದ ಸಂತೋಷನೇ ಅವಳಿಗೆ ಮುಖ್ಯ. ಎಲ್ಲರೂ ಹೇಳೋ ಹಾಗೆ ಅವಳೇನು ಹುಚ್ಚಿಯಲ್ಲ. ತಂದೆ ಮತ್ತು ಅಕ್ಕನ ನೆರಳಿನಲ್ಲೇ ಬೆಳೆದ ಅವಳಿಗೆ ಹೊರ ಪ್ರಪಂಚದ ಅರಿವೇ ಇಲ್ಲ. ಎಲ್ಲವೂ ಒಳ್ಳೆಯದೇ ಅಂತ ನಂಬೋ ಅವಳ ಮನಸ್ಸನ್ನು ಆ ರಾಕ್ಷಸನಿಗೆ ಹೇಗೆ ಒಪ್ಸೋದು? ದೇವ್ರೇ, ಯಾಕೆ ಇಷ್ಟೊಂದು ಅನ್ಯಾಯ ಮಾಡ್ತಿದ್ಯಾ ಅಂತ ಸಾಗರಿಗೆ ಅನ್ನಿಸ್ತು. ಸರಿ, ಮುಂದಿನ ಸಲ ಮಾಡಿಕೊಡ್ತೀನಿ. ಈಗ ನೀನು ಊಟ ಮಾಡ್ತೀಯಾ ಇಲ್ವಾ? ನಾನು ಇನ್ನೂ ಊಟ ಮಾಡಿಲ್ಲ, ನನಗೆ ತುಂಬ ಹಸಿವಾಗ್ತಿದೆ ಅಂದ್ಲು ಸಾಗರಿ. ನಿನಗೇನು ಹುಚ್ಚ ಅಕ್ಕ? ಯಾಕೆ ಇನ್ನೂ ತಿಂದಿಲ್ಲ ನೀನು? ನನಗೇನು ನೀನು ಊಟ ಹಾಕ್ಬೇಡ, ನಾನು ನಿನಗೆ ತಿನ್ನಿಸ್ತೀನಿ, ನೀನು ತಿಂದು ಮುಗಿಸಿ ಆಮೇಲೆ ನನಗೆ ತಿನ್ನಿಸು ಅಂತ ಸುಸ್ವರ ಹೇಳಿ ತಾನೇ ಊಟ ಕಲಿಸಿ ಅಕ್ಕನಿಗೆ ತಿನ್ನಿಸಿದ್ಲು. ಆದರೆ ಆ ಊಟ ಗಂಟಲಲ್ಲಿ ಇಳಿಲೇ ಇಲ್ಲ. ದೇವ್ರೇ, ಹೇಗಾದರೂ ಮಾಡಿ ನನ್ನ ತಂಗಿನ ಕಾಪಾಡು, ನನ್ನ ಪ್ರಾಣನೇ ಬೇಕಾದರೂ ತಗೋ, ಆದರೆ ನನ್ನ ತಂಗಿನ ಮಾತ್ರ ಕಾಪಾಡು ಅಂತ ಮನಸ್ಸಲ್ಲೇ ಬೇಡ್ಕೊಂಡ್ಲು ಆ ಅಕ್ಕ. ಸಾಗರಿ ಮತ್ತು ನಾರಾಯಣ ಅವರಿಗೆ ಯೋಚಿಸೋಕ್ಕೂ ಕೂಡ ಸಮಯ ನೀಡಿದಂತೆ ಭದ್ರ ಬಹಳ ವೇಗವಾಗಿ ಮದುವೆನ ಮುಗಿಸೋಕೆ ಮುಂದಾದ. ಸಾಮಾನ್ಯವಾಗಿ ನಡೆಯೋ ಹುಡುಗಿ ನೋಡೋ ಶಾಸ್ತ್ರ, ತಟ್ಟೆ ಬದಲಾಯಿಸೋದು, ನಿಶ್ಚಯ ತಾಂಬೂಲ ಇದ್ಯಾವುದೂ ಇಲ್ಲದೆ ನೇರವಾಗಿ ಮದುವೆ ದಿನಾಂಕವನ್ನು ನಿಗದಿಪಡಿಸ್ಬಿಟ್ಟ ಭದ್ರ. ಕನಿಷ್ಠ 15 ದಿನಗಳಾದರೂ ಸಮಯ ಸಿಗಬಹುದು. ಆ ಸಮಯದಲ್ಲಿ ಹೇಗಾದರೂ ಮಾಡಿ ಸುಸ್ವರನ ಈ ಸಂಕಷ್ಟದಿಂದ ಪಾರು ಮಾಡಬಹುದು ಅಂತ ಕನಸು ಕಾಣ್ತಾ ಇದ್ದ ಸಾಗರಿಗೆ ಇದು ದೊಡ್ಡ ಆಘಾತವೇ ಆಗಿತ್ತು. ಮದುವೆ ಅಂದಾಗ ಮೊದಲಿಗೆ ಆ ಕಪ್ಪುಗಿರೋನನ್ನು ಮದುವೆ ಆಗೋದಿಲ್ಲ ಅಂತ ಹಠ ಹಿಡಿದ ಸುಸ್ವರ ಕೂಡ ಹೇಗಿದ್ರೂ ಅಕ್ಕನ ಜೊತೆಗೆ ಒಂದೇ ಮನೆಯಲ್ಲಿ ಇರಬಹುದು ಅನ್ನೋ ಯೋಚನೆಯಿಂದ ನಿಧಾನವಾಗಿ ಮದುವೆಗೆ ಒಪ್ಕೊಂಡ್ಳು. ಸುಸ್ವರ, ನಿಂಗೆ ನಿಜವಾಗ್ಲೂ ಈ ಮದುವೆಗೆ ಇಷ್ಟನಾ ಅಂತ ನಾರಾಯಣ ಅವರು ಹಿಂಜರಿತಲೇ ಕೇಳಿದರು. ಇಷ್ಟ ಇಲ್ಲ ಅಪ್ಪ, ಆದರೆ ನನ್ನ ಜೀವನ ಪೂರ್ತಿ ಅಕ್ಕನ ಜೊತೆಗೆ ಇರಬಹುದಲ್ವಾ? ಇಲ್ಲಿ ಹೇಗೆ ಅಕ್ಕ ನನ್ನನ್ನು ಚೆನ್ನಾಗಿ ನೋಡ್ಕೋತಿದ್ದಾಳೋ ಅಲ್ಲೂ ಹಾಗೆ ನೋಡ್ಕೋತಾಳೆ.
ಅವಳ ಜೊತೆಗಿರಬೇಕು ಅಂದರೆ ನಾನು ಯಾರನ್ನು ಬೇಕಾದರೂ ಮದುವೆ ಆಗ್ತೀನಿ ಅಂದ್ಲು ಸುಸ್ವರ. ತಂಗಿ ಆಡಿದ ಮಾತುಗಳನ್ನು ಕೇಳ್ತಿದ್ದ ಸಾಗರಿಯ ಕಣ್ಣುಗಳು ತೇವವಾದವು. ಆ ಮನೆಯಲ್ಲಿ ತಾನು ಅಂದ್ಕೊಂಡಂತೆ ತಂಗಿನ ರಕ್ಷಿಸೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸಾಗರಿಗೆ ತುಂಬ ಚೆನ್ನಾಗಿ ತಿಳಿದಿತ್ತು. ತನ್ನನ್ನೇ ತಾನು ಕಾಪಾಡ್ಕೊಳ್ಳೋಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ತಂಗಿಗೆ ತೊಂದರೆ ಬಂದರೆ ಹೇಗೆ ತಾನೇ ರಕ್ಷಿಸ್ತಾಳೆ ಅವಳು. ನಡೆಯೋದೆಲ್ಲವನ್ನ ದೇವರ ಪಾದಕ್ಕೊಪ್ಪಿಸಿ ಭದ್ರ ನಿಗದಿಪಡಿಸಿದ ಮದುವೆ ದಿನಕ್ಕಾಗಿ ಒಂದು ರೀತಿಯ ಭಯದಿಂದಲೇ ಸಾಗರಿ ಕಾಯ್ತಿದ್ಲು. ಮದುವೆಯ ಹಿಂದಿನ ದಿನ ಸಾಗರಿ ಅವರ ಕುಟುಂಬವನ್ನು ಕರೆದೊಯ್ಯೋಕೆ ಭದ್ರನ ಬಲಗೈ ಬಂಟನಾದ ಸುನಿಲ್ ಬಂದ. ಇಡೀ ಕುಟುಂಬ ದೆಹಲಿಗೆ ಪ್ರಯಾಣ ಬೆಳೆಸಿದ್ರು. ಸಾಗರಿಯ ಮದುವೆ ಸಮಯದಲ್ಲಿ ವಿಮಾನದಲ್ಲಿ ಪ್ರಯಾಣಿಸಿದ್ರು. ಸುಸ್ವರ ಆವಾಗಲೂ ಖುಷಿಯಾಗಿದ್ಲು. ಅವಳ ಪಾಲಿಗೆ ತಾನು ಮದುವೆ ಆಗ್ತಿರೋ ವರ ಕಪ್ಪುಗಿರೋನು ಅಷ್ಟೆ. ಅವನ ಬಣ್ಣನೇ ಅವಳಿಗೆ ಮುಖ್ಯವಾಗಿತ್ತು. ಜೊತೆಗೆ ಅವನು ಇತ್ತೀಚೆಗಷ್ಟೇ ಪತ್ನಿನ ಕಳ್ಕೊಂಡಿದ್ದಾನೆ ಅನ್ನೋದಷ್ಟು ಗೊತ್ತಿತ್ತು. ಇವಿಷ್ಟೆ ಅವಳ ಪಾಲಿನ ಕೊರತೆಗಳಾಗಿದ್ರು. ಮೈದುನನ ನಿಜವಾದ ಮುಖ ತಂಗಿಗೆ ಕಂಡ್ರೆ ಅವಳ ಪರಿಸ್ಥಿತಿ ಏನಾಗಬಹುದು ಅನ್ನೋ ಭಯ ಅಂತೂ ಸಾಗರಿಗೆ ಪ್ರತಿ ಕ್ಷಣವೂ ಕಾಡ್ತಿತ್ತು. ಏನಮ್ಮ, ಯಾಕೋ ಒಂಥರ ಇದೆಯಾ? ಮಗುವಿನ ನೆನಪಿನಲ್ಲಿ ಬೇಜಾರಾಗಿದೆಯಾ? ಇನ್ನೇನು ಕೆಲವೇ ಗಂಟೆಗಳಲ್ಲಲ್ವಾ ಮಗುವನ್ನು ನೋಡೋದು ಅಂತ ಮಗುವಿನ ಪ್ರೀತಿಯಲ್ಲಿ ಇದ್ದಾಳೆ ಅಂದ್ಕೊಂಡು ನಾರಾಯಣ ಸಾಗರಿಗೆ ಸಮಾಧಾನ ಹೇಳಿದರು. ಭದ್ರ ಮತ್ತು ಸಾಗರಿಯ ಮಗಳ ಹೆಸರು ತಾರಾ. ಅವಳಿಗೆ 2 ವರ್ಷ. ತವರು ಮನೆಗೆ ಹೋಗುವಾಗ ಮಗಳನ್ನು ಕೂಡ ಕರ್ಕೊಂಡು ಹೋಗೋಕ್ಕೆ ಸಾಗರಿ ಪ್ರಯತ್ನಿಸಿದ್ಲು. ಆದರೆ ಮನೆಯಿಂದ ಹೊರಡುವಾಗ ಮಗು ತಂದೆ ಬಳಿಯೇ ಉಳ್ಕೊಂತು. ನೀನು ಹೋಗ್ತಿರೋ ಕೆಲಸದ ಮೇಲೆ ಅವಲಂಬಿತವಾಗಿದೆ ನೀನು ಮತ್ತೆ ಮನೆ ಕಾಲಿಡ್ತೀಯೋ ಅಥವಾ ಅಲ್ಲೇ ಉಳ್ಕೋತೀಯೋ ಅನ್ನೋದು. ಗಂಡ ಮತ್ತು ಮಗು ಬೇಕು ಅಂದರೆ ಹೋಗೋ ಕೆಲಸನ ಸರಿಯಾಗಿ ಮುಗಿಸ್ಕೊಂಡು ಬಾ. ತಂಗಿನ ಕಾಪಾಡ್ತೀನಿ ಅಂತ ಯಾವುದಾದ್ರೂ ಮೂರ್ಖತನದ ಕೆಲಸ ಮಾಡಿದ್ರೆ ಜೀವನ ಪೂರ್ತಿ ನನ್ನ ಮಗಳನ್ನ ನೋಡದೇ ಇರೋ ಹಾಗೆ ಮಾಡಿಬಿಡ್ತೀನಿ ಅಂತ ಭದ್ರನ ಬೆದರಿಕೆ ಸಾಗರಿಯನ್ನು ಕಂಗಾಲಾಗಿಸಿತ್ತು. ಅಮ್ಮ ಅಂತ ಕೈ ಚಾಚಿ ಕರೆತಿದ್ದ ತಾರಾ ಮಾತ್ರ ಸಾಗರಿಯ ನೆನಪಿನಲ್ಲಿ ತುಂಬಿಕೊಂಡಿದ್ಲು. 2ನೇ ಬಾರಿ ಗರ್ಭಪಾತವಾದಾಗಲೂ ತಾರಾ ನನ್ನ ನೆನೆದು ಮನಸ್ಸನ್ನು ಸಮಾಧಾನ ಮಾಡಿಕೊಂಡಿದ್ದ ಸಾಗರಿ ಜೀವನದಲ್ಲಿ ಮೊದಲ ಬಾರಿಗೆ ಮಗಳನ್ನು ಅಗಲಿದ್ಲು. ನಿನ್ನನ್ನು ನಂಬಿ ಸುಸ್ವರಳನ್ನು ಅಲ್ಲಿ ಬಿಟ್ಟು ಹೋಗ್ತಿದ್ದೀನಿ. ನಿನ್ನಿಂದ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಅನ್ನೋದು ನನಗೂ ಗೊತ್ತು. ಆದರೆ ಮಗುವಿನ ಪ್ರಾಣಕ್ಕೆ ಯಾವುದೇ ಅಪಾಯ ಬರದೇ ಇರಲಿ ಅಂತ ನಂಬ್ತೀನಿ. ನನ್ನ 2 ಹೆಣ್ಮಕ್ಳು ಎಲ್ಲಿದ್ದರೂ ಚೆನ್ನಾಗಿರಬೇಕು, ಮುಖ್ಯವಾಗಿ ಜೀವಂತವಾಗಿರಬೇಕು. ಭದ್ರನ ಮೊದಲ ಹೆಂಡತಿಗೆ ಆದ ಗತಿ ನಮ್ಮ ಮಗಳಿಗೆ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ ಸಾಗರಿ. ಕಷ್ಟದ ಕೆಲಸವನ್ನು ನಿನ್ನ ತಲೆಗೆ ಹಾಕ್ತಿದ್ದೀನಿ ಅಂತ ತಪ್ಪಾಗಿ ಭಾವಿಸ್ಬೇಡ. ನನಗೆ ಬೇರೆ ದಾರಿನೇ ಕಾಣಿಸ್ತಿಲ್ಲ ಅಂತ ಕಿಟಕಿಯ ಪಕ್ಕದಲ್ಲಿ ಕೂತು ಸುಸ್ವರಳನ್ನು ನೋಡ್ತಾ ನಾರಾಯಣ ಸಾಗರಿ ಜೊತೆಗೆ ಮಾತಾಡ್ತಿದ್ರು. ದೆಹಲಿಗೆ ಹೋಗಿ ಮನೆ ತಲುಪೋ ಮುನ್ನವೇ ಸಾಗರಿ ಸುಸ್ವರ, ಅಲ್ಲಿಗೆ ಹೋದ್ಮೇಲೆ ನನ್ನಿಂದ ಇದನ್ನೆಲ್ಲ ಹೇಳೋಕ್ಕೆ ಸಾಧ್ಯವಾಗುತ್ತೋ ಇಲ್ವೋ ಗೊತ್ತಿಲ್ಲ. ಈ ಮೂರ್ಖತನದ ಪ್ರಶ್ನೆಗಳು ಅಂದರೆ ಚಾಕ್ಲೇಟ್ ಬೇಕು ಅನ್ನೋದು, ಹಠ ಮಾಡೋದು, ತಿಂದೆ ಹಠ ಮಾಡೋದು ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು ಅಂದ್ಲು. ಯಾಕಕ್ಕ ಅಂದ್ಲು ಸಾಗರಿ. ಯಾಕೆ ಅಂದರೆ ನಿನ್ನನ್ನು ಮದುವೆ ಆಗ್ತಿರೋನು ಒಬ್ಬ ರಾಕ್ಷಸ. ಯಾವಾಗ ಹೆಂಗೆ ಬದಲಾಗ್ತಾನೆ ಅಂತಲೇ ಗೊತ್ತಿಲ್ಲ. ಅವ್ನು ಮುಂದೇನಾದರೂ ತಪ್ಪು ಮಾತಾಡಿದ್ರೆ ನಿನ್ನನ್ನು ಹೊಡೆದೇ ಸಾಯಿಸ್ಬಿಡ್ತಾನೆ ಅಂತ ಸುಸ್ವರಳನ್ನು ಹೆದರಿಸೋಕ್ಕೆ ಸಾಗರಿ ಏನು ಹಿಂಗೆ ಹೇಳಲಿಲ್ಲ. ಅಕ್ಕನಾಗಿ ಅವಳಿಗೆ ಎಚ್ಚರಿಕೆ ನೀಡಿದ್ಲು. ಆದರೆ ತಂಗಿ ಅಕ್ಕನ ಮಾತನ್ನು ವೇದವಾಕ್ಯದಂತೆ ತೆಗೆದುಕೊಂಡ್ಲು ಸುಸ್ವರ. ತನ್ನನ್ನು ಮದುವೆ ಆಗ್ತಿರೋನೊಬ್ಬ ರಾಕ್ಷಸ ಅಂತ ಅವಳ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿತ್ತು. ಅಲ್ಲಿವರೆಗೆ ಇಲ್ಲದ ಭಯ ಈಗ ದೆವ್ವದಂತೆ ಅವಳನ್ನು ಆವರಿಸಿತ್ತು. ಯಾವುದಾದ್ರೂ ಒಂದು ಪವಾಡ ನಡೆದು ಈ ಮದುವೆ ನಿಂತು ಹೋಗಬಾರ್ದಾ? ಮತ್ತೆ ತನ್ನ ತಂದೆ ಜೊತೆಗೆ ನಮ್ಮ ಊರಿಗೆ ಹೋಗಬಹುದಲ್ವಾ ಅನ್ನೋ ಹಂಬಲ ಸುಸ್ವರಳ ಮನಸ್ಸಿನಲ್ಲಿತ್ತು. ಅಚಾನಕ್ಕಾಗಿ ಮೌನವಾಗಿದ್ದ ಸುಸ್ವರಳನ್ನು ಗಮನಿಸಿದ ನಾರಾಯಣ ಅವರು, ಮಗಳೇ ಯಾಕೋ ಒಂಥರ ಇದೆಯಾ ಅಂತ ಕೇಳಿದರು. ಯಾರಾದರೂ ತನ್ನನ್ನು ಕಾಪಾಡಬಾರ್ದಾ ಅನ್ನೋ ಹತಾಶೆಯಲ್ಲಿದ್ದ ಸುಸ್ವರ, ಅಪ್ಪ ನನಗೆ ಮದುವೆ ಬೇಡ, ಬನ್ನಿ ನಾವೇ ವಾಪಸ್ ಊರಿಗೆ ಹೋಗ್ಬಿಡೋಣ ಅಂತ ತಂದೆಯ ಕೈ ಹಿಡಿದು ಹಠ ಮಾಡೋಕ್ಕೆ ಪ್ರಾರಂಭಿಸಿದ್ಲು. ಅವಳು ಮದುವೆ ಬೇಡ ಅಂದಿದ್ದನ್ನು ಕೇಳಿ ನಾರಾಯಣ ಮತ್ತು ಸಾಗರಿ ಇಬ್ಬರು ದಂಗಾದರು. ಸಾಗರಿ ಅಂತೂ ಫಾಸ್ಟಾಗಿ ಹಿಂದಿರುಗಿ ಸುನೀಲ್ ಇವ್ರ ಮಾತನ್ನು ಕೇಳಿಸ್ಕೊಳ್ತಿದ್ದಾನ ಅಂತ ನೋಡಿದ್ಲು. ಸುನೀಲ್ ಕಾರಿನ ಹಿಂಭಾಗದಲ್ಲಿ ಲಗೇಜ್ ಇಡ್ತಾ ಇದ್ದವನಿಗೆ ಅವಳ ಮಾತು ಸ್ಪಷ್ಟವಾಗಿ ಕೇಳಿಸಿತ್ತು. ಸುನೀಲ್ ಬಲರಾಮ್ ಕುಟುಂಬಕ್ಕೆ ಚಿಕ್ಕ ವಯಸ್ಸಿನಿಂದಲೇ ನಿಷ್ಠಾವಂತ. ಸಾಗರಿಯ ಮದುವೆ ದಿನ ಸುಸ್ವರಳನ್ನು ಕಂಡಾಗ ಅವಳು ಇನ್ನೂ ಮಗು ಅನ್ನೋದು ಅವನಿಗೆ ಅರ್ಥ ಆಗಿತ್ತು. ಆಗ ಅವನಿಗೂ ಯೌವನ ಇದ್ದರೂ ಅವಳ ಮುಗ್ಧತೆಯನ್ನು ಮನಸ್ಸಿನಲ್ಲೇ ಮೆಚ್ಕೊಂಡಿದ್ದ. ಆದರೆ ರುದ್ರನ ಮೊದಲನೇ ಪತ್ನಿ ತೀರ್ಕೊಂಡಾಗ ಅನಿರೀಕ್ಷಿತವಾಗಿ ಸುಸ್ವರಳ ಹೆಸರನ್ನು ರುದ್ರ ಸೂಚಿಸಿದಾಗ ಸ್ವತಃ ಸುನೀಲ್ ಕೂಡ ಅಚ್ಚರಿಗೊಂಡ.
ಸುನಿಲ್ ಬೇರೆ ಕೆಲಸದಲ್ಲಿ ಮಗ್ನನಾಗಿದ್ರೂ ಕೂಡ ಅವನ ಕಿವಿಗಳು ಮಾತ್ರ ಇಲ್ಲೇ ಇರೋದನ್ನು ಸಾಗರಿ ಗಮನಿಸಿದ್ಲು. ಹೇಯ್, ಇಷ್ಟು ದೂರ ಬಂದಮೇಲೆ ಮದುವೆ ಬೇಡ ಅಂದರೆ ಹೆಂಗೆ? ಈಗ ನೋಡು, ನೀನು ವಾಪಸ್ ಹೋದರೆ ನಮ್ಮ ಅಪ್ಪನ ಶವವನ್ನು ಮಾತ್ರ ನೋಡಬೇಕಾಗತ್ತೆ ಅಂತ ಧ್ವನಿ ತಗ್ಗಿಸಿ ತಂಗಿಯನ್ನು ಹೆದರಿಸಿದ್ಲು ಸಾಗರಿ. ಪರವಾಗಿಲ್ಲ, ನಾನು ಅಪ್ಪನ ಜೊತೆಗೆ ಸತ್ತು ಹೋಗ್ತೀನಿ, ಆದರೆ ಆ ಕಪ್ಪುಗಿರೋ ನನ್ನ ಮಾತ್ರ ನನ್ನ ಮದುವೆ ಆಗಲ್ಲ. ನೀನು ತಾನೇ ಹೇಳಿದ್ದು ಅವ್ನು ರಾಕ್ಷಸ ಅಂತ. ಆ ರಾಕ್ಷಸನ ನನ್ನ ಮದುವೆ ಆಗಲ್ಲ. ನಿಂಗೆ ಬೇಕಿದ್ರೆ ನೀನೇ ಮಾಡ್ಕೊ. ಅಪ್ಪ ಬನ್ನಿ ಅಪ್ಪ, ನಾವು ಹೋಗೋಣ ಅಂತ 5 ವರ್ಷದ ಮಗುವಿನ ಥರ ತಂದೆ ಕೈ ಹಿಡಿದು ಹಠ ಮಾಡಿದ್ಲು ಸುಸ್ವರ. ಕನ್ನಡಕದ ಆಚೆಗೂ ಕಣ್ಣೀರು ಜಾರಿತ್ತು ನಾರಾಯಣ ಅವರಿಗೆ. ಸುಸ್ವರ ಹೇಳ್ತಾ ಇರೋದು ಸರಿ ಅನ್ನಿಸ್ತು. ಹೌದು ಸಾಗರಿ, ನಾವಿಬ್ಬರು ಬದುಕಿದ್ದು ಯಾರಿಗೇನು ಪ್ರಯೋಜನ? ನಾವಿಬ್ಬರು ವಿಷ ಕುಡಿ ಸಾಯೋಣ. ನಮ್ಮಿಂದ ನಿನಗೆ ಕಷ್ಟ ಆಗತ್ತೆ ಅಂದರು. ಸುನೀಲ್ ಎದುರಿಗಿರುವಾಗ ಇವ್ರು ಹೀಗೆಲ್ಲ ಮಾತಾಡೋದು ಸಾಗರಿಗೆ ಕೋಪ ತರಿಸಿತ್ತು. ನಿಮಗೇನಾಗಿದೆ ಅಪ್ಪ? ನೀವು ಪಡೆದಿರೋ ಬಡ್ಡಿಗೆ ಯಾರನ್ನೋ ಬಲಿ ಕೊಟ್ಬಿಡ್ತಿದ್ದೀರಾ? ನಾನು ಮಾತ್ರ ಅತಿ ಕಷ್ಟಪಟ್ಟು ಆ ಮನೇಲಿ ಕೆಲಸ ಮಾಡಿ ಸಾಯ್ತಿದ್ದೀನಿ. ಈ ಸಮಸ್ಯೆಯಿಂದಾಗಿ ನನ್ನ ಮಗುನ ಕೂಡ ಅವ್ನು ಕಿತ್ಕೊಂಡಿದ್ದಾನೆ. ನಿಮಗೆ ಮಾತ್ರ ಪ್ರೀತಿ ಇರುತ್ತಾ ನಿಮ್ಮ ಮಗಳ ಮೇಲೆ? ನನಗಿರಲ್ವಾ? ನೀವು ತಂದೆ ಆದರೆ ನಾನು ತಾಯಿ ಅವಳಿಗೆ. ನಿಮ್ಮ ಮಗಳ ಮೇಲೆ ನಿಮಗಿಂತ ಹೆಚ್ಚು ಪ್ರೀತಿ ನನ್ನ ಮಗಳ ಮೇಲಿದೆ. ಸಾಯೋದಾದರೆ ಸಾಯ್ರಿ, ಆದರೆ ಈ ಮದುವೆನ ಮುಗಿಸಿ ಸಾಯ್ರಿ. ನನಗೆ ನನ್ನ ಮಗಳು ಬೇಕು. ನಿಮ್ಮ ಸಲುವಾಗಿ ನಾನು ನನ್ನ ಮಗಳನ್ನು ಬಿಟ್ಕೊಡೋದಿಲ್ಲ ಅಂತ ಕಠಿಣವಾಗಿ ಮಾತಾಡಿದ್ಲು ಸಾಗರಿ. ಸಾಗರಿಯ ಈ ಉಗ್ರ ರೂಪ ಕಂಡು ಸುಸ್ವರ ಬೆಚ್ಚಿ ಬಿದ್ಲು. ನಾರಾಯಣ ಮತ್ತು ಸುಸ್ವರ ಇಬ್ಬರು ಕಾರ್ನಲ್ಲಿ ಕೂತು ರುದ್ರನ ಮನೆಗೆ ಹೋದರು. ಸುನೀಲ್ ಪೆಟ್ಟಿಗೆಗಳನ್ನ ಇಳಿಸ್ತಾ ಒಳಗಡೆ ಹೋಗಿ ಅಕ್ಕ ಅಂತ ಸಾಗರಿಗೆ ಹೇಳ್ದ. ಸಾಗರಿ ಸುಸ್ವರಾಳ ಕೈ ಹಿಡಿದು ಒಳಗಡೆ ಹೋಗೋಕ್ಕೆ ಪ್ರಯತ್ನಿಸಿದಾಗ ಸುಮನ ಮತ್ತು ಪ್ರೇಮ ಅನ್ನೋ ಇಬ್ಬರು ಮಹಿಳೆಯರು ಅಡ್ಡ ಬಂದರು. ಅಮ್ಮ, ಅಲ್ಲೇ ನಿಲ್ಲಿ. ಹೊಸ ಸೊಸೆಗೆ ಆರತಿ ಬೆಳಗ್ಗೆ ಒಳಗಡೆ ಕರ್ಕೊಂಡು ಬರಬೇಕು ಅಂತ ದೊಡ್ಡ ಯಜಮಾನ್ರು ಅಂದರೆ ಬಲರಾಮ್ ಅವ್ರು ಹೇಳಿದ್ದಾರೆ ಅಂತ ಅವರು ಆರತಿ ಬೆಳಗೋಕೆ ಪ್ರಾರಂಭಿಸಿದ್ರು. ನಾರಾಯಣ ಅವರು ಕೈನ ಹೊಸಕ್ತಾ ಇದ್ದರೆ ಸಾಗರಿ ತಂಗಿನ ಸಮಾಧಾನ ಪಡಿಸ್ತಿದ್ಲು. ಸುಸ್ವರಾಳ ಹಣೆಗೆ ತಿಲಕ ಇಡಕ್ಕೆ ಹೋಗುವಾಗ ಆರತಿ ತಟ್ಟೆಗೆ ಬಂದು ಬಿದ್ದುದು ಯಾವುದೋ ಒಂದು ತುಂಡು ಮಾಡಿದ ಕೈ. ಅಯ್ಯೋ ಅಂತ ಕೂಗ್ತಾ ಸುಸ್ವರ ಮೂರ್ಛೆ ಹೋಗಿ ಬಿದ್ಲು. ಸುಸ್ವರ, ಹೇ ಸುಸ್ವರ, ಕಣ್ಬಿಡು ಸುಸ್ವರ, ಏನು ಇವಳು ಕಣ್ಣೇ ಬಿಡ್ತಿಲ್ಲ ಅಂತ ಕಳವಳದಿಂದ ತಂದೆನ ನೋಡಿ ಕೇಳಿದ್ಲು ಸಾಗರಿ. ನಾರಾಯಣ್ ತಾನೇ ಹೆಂಗೆ ಉತ್ತರಿಸ್ತಾರೆ? ಸ್ವಲ್ಪ ಸಮಯದ ಹಿಂದೆ ನಡೆದ ಘಟನೆಯನ್ನು ನೋಡಿದಾಗ್ಲಿಂದ ಅವ್ರಿಗೆ ಮಾತೇ ಬರದೆ ಪರದಾಡ್ತಿದ್ರು. ನಾರಾಯಣ ಅವರ ಸ್ಥಿತಿನೇ ಹಿಂಗಿರೋವಾಗ ಇನ್ನು ಮೃದು ಮನಸ್ಸಿನ ಸುಸ್ವರಾಳ ಪರಿಸ್ಥಿತಿನ ಏನು ಹೇಳೋದು? ಅಪ್ಪ ಅಂತ ತಂದೆನ ಅಲಗಾಡ್ಸಿದ್ಲು ಸಾಗರಿ. ಏನಮ್ಮ ಅಂತ ನಿದ್ರೆಯಿಂದ ಎಚ್ಚೆತ್ತವರಂತೆ ನಾರಾಯಣ್ ಕೇಳಿದ್ರು. ಏನಮ್ಮನ? ಅಪ್ಪ, ಇವಳಿನ್ನೂ ಕಣ್ಣೇ ಬಿಟ್ಟಿಲ್ಲ. ನಾನೇ ಗಾಬರಿಯಾಗಿ ಹೋಗಿದ್ರೆ ನೀನು ಕಣ್ಣು ಬಿಟ್ಕೊಂಡು ಕನ್ಸು ಕಾಣ್ತಿದ್ಯಾ ಅಂತ ಸಾಗರಿ ಸಿಟ್ಟಿನಿಂದ ಕೇಳಿದ್ಲು ನಾರಾಯಣ ಅವರಿಗೆ. ಅದನ್ನೆಲ್ಲ ಬಿಟ್ಬಿಡು. ಸ್ವಲ್ಪ ಸಮಯದ ಹಿಂದೆ ನನ್ನ ಜೀವವೇ ಹೊರಬಂದಂತಾಗಿತ್ತು. ಹೇಗೆ ತಾನೆ ಈ ಕೊಲೆಗಡುಕ ಪಾಪಿಗಳ ಜೊತೆಗೆ ನೀನು ಇರ್ತೀಯೋ ಗೊತ್ತಿಲ್ಲ. ನನ್ನ ದೌರ್ಭಾಗ್ಯ. ಇಬ್ಬರೂ ಹೆಣ್ಮಕ್ಳಾಗಿ ಹುಟ್ಟಿ ಬಂದು ಕಷ್ಟಪಡ್ತಿದ್ದೀರ. ಅದೇ ಗಂಡು ಮಕ್ಕಳಾಗಿ ಹುಟ್ಟಿದ್ರೆ ಈ ಪರಿಸ್ಥಿತಿ ಬರ್ತಿತ್ತಾ? ನಿನ್ನನ್ನು ಎಲ್ಲೋ ಮದುವೆ ಮಾಡಿಕೊಟ್ಟು ನಾನು ಪಡ್ತಿರೋ ಪಾಡು ಸಾಲದು ಅನ್ನುವಂತೆ ಇವಳನ್ನು ಕೂಡ ಮದುವೆ ಮಾಡಿಕೊಡ್ಬೇಕು ಅನ್ನೋ ಗ್ರಹಚಾರ ಹಿಡಿದು ಪೀಡಿಸ್ತಿದೆ. ಮನುಷ್ಯನ ಕೈ ಕತ್ತರಿಸೋದನ್ನು ನೋಡಿದ್ರೆ ಇವಳು 4 ದಿನ ಜ್ವರ ಬಂದು ಮಲಗಿಬಿಡ್ತಾಳೆ. ಇನ್ನು ಮನುಷ್ಯನ ಕೈ ತುಂಡಾಗೋದನ್ನು ನೋಡಿದ್ರೆ ಇವಳು ಇನ್ನು ಹೇಗೆ ತಾನೇ ತಡ್ಕೊಳ್ತಾಳೆ ಅಂದರು ಅವರು. ಅದಕ್ಕೇನು ಮಾಡೋಕ್ಕೆ ಸಾಧ್ಯ? ಈಗ ಇದೇ ವಿಧಿ. ಆಗಿದ್ದು ಆಗೋಯ್ತು. ಇದಕ್ಕೆ ಮೇಲೆ ಏನು ಮಾಡೋಕ್ಕೆ ಸಾಧ್ಯ? ಅನಗತ್ಯವಾಗಿ ನೀನು ಭಯಪಟ್ಟು ಅವಳನ್ನು ಭಯಪಡಿಸ್ಬೇಡ. ನನ್ನ ಗಂಡ ಬಂದರೆ ಅಷ್ಟೇ. ಅದಕ್ಕೂ ಮೊದಲು ಹೆಂಗಾದರೂ ಇವಳನ್ನು ಕಣ್ಬಿಡಿಸು. ಇಲ್ದಿದ್ರೆ ಅದಕ್ಕೂ 1 ಗಂಟೆ ಗಲಾಟೆ ಸೃಷ್ಟಿಸ್ತಾರೆ ಈ ಮನೆಯವರು ಅಂತ ಸಾಗರಿ ಹೇಳಿದ ಮಾತುಗಳಲ್ಲಿ ಅಡಗಿದ್ದ ಸತ್ಯವನ್ನು ಅರ್ಥ ಮಾಡಿಕೊಂಡ ನಾರಾಯಣವರು ವೇಗವಾಗಿ ಸುಸ್ವರಾಳ ಮುಖದ ಮೇಲೆ ನೀರು ಚುಮುಕಿಸಿ ಕೆನ್ನೆ ಮೇಲೆ ಸ್ವಲ್ಪ ಜೋರಾಗಿ ತಟ್ಟಿ ಎಚ್ಚರಿಸಿದ್ರು. ಕೈ ತುಂಡಾಗಿ ಬಂದು ತಟ್ಟೆ ಮೇಲೆ ಬಿದ್ದಿದ್ದ ದೃಶ್ಯ ನೆನಪಿದ್ದಾಗ ಕಿರುಚ್ತಾ ಎದ್ಲು ಸುಸ್ವರ. ಯಾಕೆ ನಿನ್ನ ತಂಗಿ ಹಿಂಗೆ ದೆವ್ವ ಹಿಡಿದವಳ ಥರ ಕಿರುಚ್ತಿದ್ದಾಳೆ ಅಂತ ಸರಿಯಾದ ಸಮಯಕ್ಕೆ ತಪ್ಪು ಟೈಮ್ನಲ್ಲಿ ಅಲ್ಲಿಗೆ ಬಂದಿದ್ದ ಭದ್ರ ಕೇಳ್ದ. ಅಲ್ಲಿ ದೆವ್ವ ಅಪ್ಪಳಿಸ್ತಂತೆ ಕೂತಿದ್ದ ಸುಸ್ವರ ಮತ್ತು ಅವಳನ್ನು ಭಯದಿಂದ ನೋಡ್ತಿದ್ದ ಸಾಗರಿ ಹಾಗೆ ನಾರಾಯಣ ಅವರನ್ನು ನೋಡಿದಾಗ ಭದ್ರನಿಗೆ ಸಿಟ್ಟು ಬಂತು. ಭದ್ರನನ್ನು ಕಂಡ ಕೂಡಲೇ ವೇಗವಾಗಿ ಎದ್ದು ನಿಂತರು ನಾರಾಯಣ್. ಚೆನ್ನಾಗಿದ್ದೀರ ಅಳಿ ಅಂದರೆ ಅಂತ ವಿನಯವಾಗಿ ಎದೆಗೆ ಅಡ್ಡಲಾಗಿ ಕೈಗಳನ್ನು ಕಟ್ಕೊಂಡು ಅರ್ಧ ಅಡಿ ಬಾಗಿ ಕೇಳಿದ್ರು ನಾರಾಯಣ್. ಹ್ಞೂ
ನಾನು ಹೇಗಿದ್ರೆ ಏನು? ನಿಮ್ಮಂಥ ಭಾಗ್ಯ ಯಾರಿಗಿದೆ ಮಾವ ಈ ಜಗತ್ತಲ್ಲಿ? 2 ಹೆಣ್ಮಕ್ಳನ್ನು ಒಳ್ಳೆ ಕೋಟ್ಯಾಧಿಪತಿಗಳ ಮನೆಗೆ ಮದುವೆ ಮಾಡಿಕೊಟ್ಟಿದ್ದೀರಾ. ಆ ದೃಷ್ಟಿಯಿಂದ ನೋಡಿದ್ರೆ ನೀವೇ ಅದೃಷ್ಟವಂತರು ಅಂತ ಆಪಾದನೆಯನ್ನೆಲ್ಲ ನಾರಾಯಣ್ ಮೇಲೆ ಹೊರಿಸೋಕೆ ಶಾಂತವಾಗಿ ಅದನ್ನು ಸಹಿಸ್ಕೊಂಡ್ರು ಆ ವೃದ್ಧ ನಾರಾಯಣ್. ಸಾಗರಿಯನ್ನು ಮದುವೆ ಮಾಡಿಕೊಟ್ಟಾಗಿನಿಂದ ಇಂತಹ ಮಾತುಗಳನ್ನು ಕೇಳೋದು ಅವ್ರಿಗೆ ಹೊಸ್ತೇನಲ್ವಲ್ಲ. ಸರಿ ಈಗ ಯಾಕೆ ನಿಮ್ಮ ಮಗಳು ಕಿರ್ಚಿದ್ಲು? ಇದೇನು ಮನೆ ಅಂದ್ಕೊಂಡ್ಲೋ ಅಥವಾ ಕಾಡು ಅಂದ್ಕೊಂಡ್ಲೋ ಅಂದ ಭದ್ರ. ಅದೇನೂ ಇಲ್ಲ, ಬರೋವಾಗ ಒಂದು ಕೈ ಬಂದು ಮನೆ ಮುಂದೆ ಬಿತ್ತು, ಅದೆಲ್ಲ ಅವಳಿಗೆ ಅಭ್ಯಾಸ ಇಲ್ಲ ಅಂತ ನಡುಕ್ತಾ ಉತ್ತರಿಸಿದ್ಲು ಸಾಗರಿ. ಈ ಹುಚ್ಚಿನ ಬೇಡ ಅಂದರೂ ಅವ್ನು ಕೇಳ್ತಿಲ್ಲ, ಎಲ್ಲ ನಮ್ಮ ಕರ್ಮ. ಈ ರೀತಿ ಕಿರ್ಚಿದ್ರೆ ನನ್ನ ತಮ್ಮಂಗೆ ಮೊದಲೇ ಇಷ್ಟ ಆಗಲ್ಲ. ಇನ್ನು ಸ್ವಲ್ಪ ಸಮಯದಲ್ಲೇ ನಿನ್ನ ತಂಗಿನ ಸ್ನಾನ ಮಾಡಿಸಿ ನನ್ನ ತಮ್ಮನ ರೂಮಿಗೆ ಕಳಿಸು ಅಂದ ಭದ್ರ. ಅವನ ಮಾತು ಕೇಳಿ ಸಾಗರಿ ಗಾಬರಿ ಆದ್ಲು. ಏನೋ ನಿಮ್ಮ ತಮ್ಮನ ರೂಮಿಗಾ? ಏನ್ರಿ, ಇನ್ನೂ ಅವರಿಬ್ಬರು ಮದುವೆ ಕೂಡ ಆಗಿಲ್ಲ ಅಂದ್ಲು ಸಾಗರಿ. ಏಯ್ ಚಿಚಿ, ಯಾಕೆ ನಿನ್ನ ಬುದ್ಧಿ ಹೀಗೆ ಕೆಟ್ಟದಾಗಿ ಹೋಗ್ತಿದೆ? ಈ ಹುಚ್ಚಿನ ನೋಡಬೇಕು ಅಂತ ಅವ್ನು ಹೇಳ್ತಿದ್ದಾನೆ. ಏನೋ ದೊಡ್ಡ ಪವಿತ್ರತೆ, ಅದು ನಿಮ್ಮ ಕುಟುಂಬಕ್ಕೆ ಮಾತ್ರ ಇರೋವಂತೆ ಹಾರಾಡಬೇಡ ಅಂದ ಭದ್ರ. ಈಗ ಅವನ ಮಾತು ಕೇಳಿ ಅವಳಿಗೆ ಸ್ವಲ್ಪ ಉಸಿರು ಬಂದಂತಾಯ್ತು ಸಾಗರಿಗೆ. ಏನ್ರಿ, ಪಾಪು ಎಲ್ಲಿದ್ದಾಳೆ ಅಂತ ಹೆತ್ತ ಮನಸ್ಸು ಮಗಳನ್ನು ಹುಡುಕಿ ಅಲ್ದಾಡಿತ್ತು. ರೂಪ ಜೊತೆಗೆ ಹೊರಗಡೆ ಹೋಗಿದ್ದಾಳೆ ಅಂದ ಭದ್ರ. ರೂಪ ಅಂತ ಹೇಳಿದ ಕೂಡಲೇ ಸಾಗರಿಯ ಮುಖ ಕಳಹೀನವಾಯಿತು. ಅದಕ್ಕಿಂತ ಹೆಚ್ಚಿಗೆ ಏನನ್ನೂ ಮಾತಾಡೋಕೆ ಇಷ್ಟಪಡದೆ ಶಾಂತವಾಗಿ ನಿಂತ್ಕೊಂಡ್ಳು. ಭದ್ರ ಅಲ್ಲಿಂದ ಹೋದ ನಂತರ, ಹೇ ಸುಸ್ವರ, ಭಯ ಆಯ್ತಾ ಅಂತ ತಂಗಿನ ಪ್ರೀತಿಯಿಂದ ಕೇಳಿದ್ಲು ಸಾಗರಿ. ಭಯ ಆಗಲ್ವಾ ಅಕ್ಕ? ಅದು ನಿಜವಾದ ಮನುಷ್ಯನ ಕೈಯ ಅಂತ ಪಕ್ಕನೆ ಮುಖ ಬಣ್ಣ ಬದಲಿಸಿ ಕೇಳಿದ್ಲು ಸುಸ್ವರ. ಅದ್ರ ಬಗ್ಗೆ ಮಾತಾಡಬೇಡ, ಇಲ್ಲಿ ಹೀಗೆ ಅಂದ್ಲು ಸಾಗರಿ. ಏನಕ್ಕ ಹೇಳ್ತಿದ್ಯಾ ಅಂದ್ಲು ಸುಸ್ವರ. ಹೌದು ಸುಸ್ವರ, ಇಲ್ಲಿ ಹೀಗೆ, ಇವೆಲ್ಲ ಇಲ್ಲಿ ಸಾಮಾನ್ಯ. ಕೈ ಅಷ್ಟೇ ಅಲ್ಲ, ತಲೆ ಕೂಡ ಬಂದು ಬೀಳಬಹುದು. ಅದೆಲ್ಲವನ್ನು ನೀನು ಮನಸ್ಸಿಗೆ ಹಾಕ್ಕೊಂಡ್ರೆ ನಿನಗೆ ಒಳ್ಳೆಯದಲ್ಲ. ನಿನಗೊಂದೇ ಒಂದು ದಾರಿ ಇದೆ. ಈಗ ನೀನು ಹೋಗಿ ಸ್ನಾನ ಮಾಡಿ ನಿನ್ನನ್ನು ಮದುವೆ ಆಗಲಿರೋ ವರನನ್ನು ನೋಡು. ಹೇಗಾದರೂ ನಿನಗೆ ಮದುವೆ ಇಷ್ಟ ಇಲ್ಲ ಅಂತ ಅವನಿಗೆ ಹೇಳಿ ಅರ್ಥ ಮಾಡಿಸೋಕೆ ಪ್ರಯತ್ನ ಪಡು. ಇನ್ನು ಮುಂದೆ ಅವನು ಮಾತ್ರನೇ ನಮಗೆ ಸಹಾಯ ಮಾಡೋಕ್ಕೆ ಸಾಧ್ಯ. ಸಾಕ್ಷಿದಾರನ ಕಾಲಿಗೆ ಬೀಳೋದಕ್ಕಿಂತ ಸೈನಿಕನ ಕಾಲಿಗೆ ಬೀಳೋದೇ ಮೇಲು ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದ್ಲು ಸಾಗರಿ. ತನ್ನ ತಂಗಿ ವಿಷಯ ತಿಳಿದಿರೋಳಾದರೂ ರೂಪದಲ್ಲಿ ಸುಂದರ ಶಿಲೆಯಂತೆ ಇದ್ಲು. ಬಹುಶಃ ಅವನು ಈ ಅಂದವನ್ನು ನೋಡಿಯೇ ಮದುವೆಗೆ ಹಠ ಹಿಡಿದಿದ್ದಾನೋ ಏನೋ. ಸುಸ್ವರನ ನೇರವಾಗಿ ಭೇಟಿಯಾಗಿ ಅವಳು ಹೆಂಗೆ ಮಾತಾಡ್ತಾಳೆ ಅನ್ನೋದನ್ನು ಕೇಳಿದ್ರೆ ಅವಳ ಪರಿಸ್ಥಿತಿ ಅರ್ಥ ಆಗುತ್ತೆ ಅವನಿಗೆ. ಖಂಡಿತವಾಗಿಯೂ ಈ ಮದುವೆ ನಿಂತು ಹೋಗುತ್ತೆ. ಕೊನೆಯದಾಗಿ ಉಳಿದಿರೋ ದಾರಿನ ಮುಚ್ಚಾಕೋಕೆ ಇಷ್ಟಪಡದ ಸಾಗರಿ ಸುಸ್ವರಳ ಭಯವನ್ನು ಲೆಕ್ಕಿಸದೆ ಅವಳನ್ನು ಸ್ನಾನ ಮಾಡಿಸಿ ಫಾಸ್ಟಾಗಿ ತನ್ನ ಮೈದನನ ರೂಮಿಗೆ ಕರ್ಕೊಂಡು ಹೋದ್ಲು. 4 ಅಂತಸ್ತಿನ ಕಟ್ಟಡ ಅದು. 4ನೇ ಅಂತಸ್ತು ಪೂರ್ತಿಯಾಗಿ ಅವನದೇ ಪ್ರದೇಶ, ಅಂದರೆ ರುದ್ರನ ಫ್ಲೋರು. ಅವನ ಪರ್ಮಿಷನ್ ಇಲ್ಲದೆ ಯಾರೂ ಅಲ್ಲಿ ಹೋಗುವಂತಿಲ್ಲ. ಬೆಳಗಿನ ಕಾಫಿನ ಕೂಡ ಅವನು ಕೇಳಿದರೆ ಮಾತ್ರವೇ ತಗೊಂಡು ಹೋಗಬೇಕು. ಮದುವೆ ಆದ ದಿನದಿಂದ ಸಾಗರಿ ಈಗ ಮೊದಲನೇ ಬಾರಿಗೆ ಅವನು ವಾಸಿಸ್ತಾ ಇರೋ ಅಂತಸ್ತಿಗೆ ಬರ್ತಿರೋದು. ಒಂದು ಅವನ ಮಲ್ಗೋ ರೂಮು, ಇನ್ನೊಂದು ಅವನ ಆಫೀಸ್ ರೂಮು, ನಂತರದ್ದು ಗ್ರಂಥಾಲಯ, ಅದರ ಮುಂದೆ ಜಿಮ್ ರೂಮು, ಅದಕ್ಕೂ ಮುಂದಿನದು ಅವನು ಮಾತ್ರವೇ ಈಜುಕೊಳ. ಈಗ ಅವನು ಯಾವ ರೂಮ್ನಲ್ಲಿ ಇದ್ದಾನೆ ಅನ್ನೋದು ದೊಡ್ಡ ಗೊಂದಲವಾಗಿತ್ತು ಸಾಗರಿಗೆ. ಜನರನ್ನು ಭೇಟಿ ಆಗಬೇಕು ಅಂದರೆ ಅವನು ಆಫೀಸ್ ರೂಮ್ನಲ್ಲೇ ಭೇಟಿ ಆಗ್ತಾನೆ. ಗಂಡನ ಮಾತುಗಳಿಂದಲೇ ಕೆಲವು ಮಾಹಿತಿಗಳನ್ನೆಲ್ಲ ತಿಳ್ಕೊಂಡಿದ್ಲು ಸಾಗರಿ. ಆ ಮನೆಯನ್ನೇ ಮೇಲಿಂದ ಕೆಳಕ್ಕೆ ಬಾಯಿ ಬಿಟ್ಟು ನೋಡ್ತಿದ್ದ ತಂಗಿ ಸುಸ್ವರಳನ ಎಳ್ಕೊಂಡು ಆಫೀಸ್ ರೂಮ್ನತ್ತ ನಡೆದ್ಲು ಸಾಗರಿ. ಅಷ್ಟರಲ್ಲೇ ಎಲ್ಲಿಗೆ ಹೋಗ್ತಿದ್ದೀರಾ ಅನ್ನೋ ಗಂಭೀರವಾದ ಧ್ವನಿ ಕೇಳಿದ ತಕ್ಷಣ ಇಬ್ಬರು ಬೆಚ್ಚಿ ಬಿದ್ದರು. ರುದ್ರನ ಬೆಡ್ರೂಮ್ನಿಂದ ಬಂದಿತ್ತು ಅವನ ಗಂಭೀರವಾದ ಧ್ವನಿ. ಕತೆ ಮುಂದುವರಿಯುತ್ತೆ. ಡೆವಿಲ್ ಭಾಗ 1 ಯಾರ್ಯಾರೆಲ್ಲ ಇನ್ನೂ ಓದಿಲ್ಲ ಅವರೆಲ್ಲ ಡೆವಿಲ್ 1 ಭಾಗನ ಓದಿ ಆಮೇಲೆ ಇದನ್ನು ಓದಿ. ನಾರಾಯಣ್ ಅವರಿಗೆ ಸಾಗರಿ ಮತ್ತು ಸುಸ್ವರ 2 ಹೆಣ್ಮಕ್ಳು. ಬಲರಾಮ್ ಅವರಿಗೆ 3 ಜನ ಮಕ್ಕಳು. ಮೊದಲನೇವನು ಭದ್ರ, ಎರಡನೇವನು ರುದ್ರ ಮತ್ತು ಒಬ್ಬಳು ರೂಪ ಅಂತ. ರುದ್ರಂಗೆ ಆಲ್ರೆಡಿ ಮದುವೆ ಆಗಿ ಅವನ ಹೆಂಡತಿ ತೀರ್ ಹೋಗಿದ್ದಾಳೆ. ಇವಾಗ ರುದ್ರ
ಸುಸ್ವರನ ಮದುವೆ ಆಗಬೇಕು ಅಂತ ಹಠ ಹಿಡ್ದಿದ್ದಾನೆ. ಸುಸ್ವರಾಗೆ ಲೋಕಜ್ಞಾನ ಇಲ್ಲ ಅನ್ನೋದೊಂದೇ ಪ್ರಾಬ್ಲಮ್ಮು. ಅದು ಬಿಟ್ಟು ಚೈಲ್ಡಿಶಾಗಿ ಆಡ್ತಾಳೆ ಅನ್ನೋದೊಂದು ಬಿಟ್ಟರೆ ಅವಳಿಗೆ ಬೇರೆ ಎಲ್ಲ ಗೊತ್ತಿದೆ. ಅಕ್ಕ ಮತ್ತು ತಂದೆಯ ಮುದ್ದಿನಲ್ಲಿ ಅವಳು ಚೈಲ್ಡಿಶಾಗಿ ಆಡ್ತಿದ್ದಾಳೆ ಅಷ್ಟೆ. ಆದರೆ ಆ ವಯಸ್ಸಿನಲ್ಲಿ ಹೆಣ್ಮಕ್ಳಿಗೆ ಏನೇನು ಫೀಲಿಂಗ್ಸ್ ಅದೆಲ್ಲ ಅವಳಿಗೂ ಇದೆ. ಬಟ್ ಮೈಂಡ್ ಮಾತ್ರ ಚೈಲ್ಡಿಶ್ ಇದೆ ಅಷ್ಟೆ. ಇವಾಗ ಅವರಿಬ್ಬರು ಮದುವೆ ಹೆಂಗಾಗುತ್ತೆ? ರುದ್ರ ಯಾಕೆ ಸುಸ್ವರನೇ ಮದುವೆ ಆಗಬೇಕಂತ ಹಠ ಮಾಡ್ದ? ಮುಂದೆ ಅವರಿಬ್ಬರು ಜೀವನ ಹೆಂಗಿರುತ್ತೆ? ಎಲ್ಲನೂ ನೆಕ್ಸ್ಟ್ ಎಪಿಸೋಡ್ಸಲ್ಲಿ ನೋಡೋಣ. ಕತೆ ರೆಸ್ಪಾನ್ಸ್ ಹೇಗೆ ಬರುತ್ತೆ ಅದ್ರ ಮೇಲೆ ಪ್ರತಿದಿನ ಸ್ಟೋರಿ ಹಾಕಬೇಕೋ ಬೇಡವೋ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಇಷ್ಟೊಂದೆಲ್ಲ ಟೈಮು ಎಫರ್ಟು ಹಾಕಿ ಅಪ್ಲೋಡ್ ಮಾಡೋವಾಗ ರೆಸ್ಪಾನ್ಸ್ ಚೆನ್ನಾಗಿ ಬಂದಿಲ್ಲ ಅಂದರೆ ಹಾಕೋಕೆ ಇಂಟ್ರೆಸ್ಟ್ ಬರಲ್ವಲ್ಲ. ಇನ್ಮೇಲೆ ಡೈಲಿ ಎಪಿಸೋಡ್ ಹಾಕಬೇಕಾ ಬೇಡವಾ ಅನ್ನೋದು ನಿಮ್ಮ ರೆಸ್ಪಾನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆ ಕೇಳ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಕೇಳಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಖಂಡಿತ ಲೈಕ್ ಮಾಡಿ.